ನಮಸ್ತೆ ನಿಮಗೆ ನಿಮಗೆ ಇವತ್ತಿನ ಈ ಒಂದು ಸೆಷನ್ ಹೇಗೆ ಅನಿಸ್ತು? ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದಾ? ಸರ್. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿ ಮೂಡಿ ಬಂತು. ಇಲ್ಲಿ ಪ್ರತಿಯೊಬ್ಬರು ಕಲಿಕಾರ್ಥಿಗಳು ತುಂಬಾ ಚೆನ್ನಾಗಿ ವಿಷಯದ ಬಗ್ಗೆ ಸುಗಮವಾಗಿ ಹೇಳ್ತಾ ಬಂದರು ಸರ್. ಸರ್ ಅವರ ಒಂದು ಮಾರ್ಗದರ್ಶನ, ಸರ್ ಅವರು ಯಾವ ತಕ್ಕಂತೆ ಅಂತ ಆ ಮಾರ್ಗದರ್ಶನ ಮುಖಾಂತರ ಈಗ ಬೇಸಿಗೆ ರಜೆಯಲ್ಲಿ ಜೀವನ ಕೌಶಲ್ಯಗಳ ಕಲಿಕೆ ಸೂಕ್ತ ಅಂತ ಹೇಳಿ, ಅಂದ್ರೆ ವಿಷಯಗಳು ಎಷ್ಟು ಮನುಷ್ಯನ ಜೀವನದಲ್ಲಿ ಎಷ್ಟು ಉಪಯುಕ್ತ ಆಗ್ತವ ಅಂತಾನೆ ಹೇಳ್ಬೋದು ಸರ್. ಈಗ ಪೋಷಕರ ಪಾತ್ರ ಯಾವ ತರ ಈಗಿಂದು ಎಲ್ಲ, ಈಗ ಒಂದೊಂದು ವಿಷಯದ ಮೇಲೆನೆ ಸಾಕಷ್ಟು ನಾವು ಇಲ್ಲಿ ಕಲಿಬಹುದು. ಇಲ್ಲಿ ಬಂದೇವು ಸರ್. ಇಲ್ಲಿ ಒಂದು ಕುತೂಹಲ ಮೂಡ್ತದ ಸರ್. ಒಂದು ಪ್ರಶ್ನೆ ಮತ್ತು ಒಂದು ಉತ್ತರಗಳ ಮುಖಾಂತರ ಸರ್ ಅವರು ಹೇಳ್ತಾ ಕೇಳ್ರಿ ಅಂತ ಹೇಳಿ ಒಂದು ಅವಕಾಶ ಕೊಟ್ಟಾಕರ ಇಲ್ಲ ಆ ವಿಷಯದ ಬಗ್ಗೆ ಸಾಕಷ್ಟು ಮನನ ಆಗ್ತಂತಾನೆ ಹೇಳ್ಬೋದು ಸರ್. ಆಯ್ತು ಮೇಡಮ್, ಧನ್ಯವಾದಗಳು. ಧನ್ಯವಾದ. ಈಗ ಸುದರ್ಶನ್ ಸರ್ ಅವರಿಗೆ ಪ್ರಶ್ನೆ. ನಿಮಗೆ ಏನ್ ಅನಿಸ್ತು ಈ ಬೇಸಿಗೆ ರಜೆಯ ಜೀವನ ಕೌಶಲ್ಯಗಳ ಈ ವಿಷಯಗಳನ್ನ ಕೇಳಿ? ನೀವು ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ಹಾ ಸರ್, ಮಕ್ಕಳು ಬೇಸಿಗೆ ರಜೆಯಲ್ಲಿ ಕೌಶಲ್ಯಗಳನ್ನ ಕಲಿಯೋದು ಬಹಳ ಇಂಪಾರ್ಟೆಂಟ್ ಇದೆ ಸರ್. ಕೌಶಲ್ಯಗಳೇ ಆಕ್ಚುಲಿ ಮನುಷ್ಯನ ಮುನ್ನಡೆಸಲಿಕ್ಕೆ ಸಾಧ್ಯ. ಅವರು ಈಗ ಯಾರು ಎಷ್ಟೇ ಓದಿರಬಹುದು, ಎಲ್ಲಿವರೆಗೂನೆ ಕೂಡ ಓದಿರಬಹುದು, ಬಟ್ ಕೌಶಲ್ಯಗಳು ಮಾತ್ರ ಮನುಷ್ಯನ ಕೊನೆವರೆಗೂ ತಗೊಂಡು ಹೋಗೋದಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ಸರ್. ಓಕೆ, ಧನ್ಯವಾದಗಳು ಸುದರ್ಶನ್ ಅವರಿಗೆ. ಧನ್ಯವಾದಗಳು ಸರ್. ಪ್ರವೀಣ್ ಸರ್ ಅವರಿಗೆ ಕ್ವಶನ್. ಈಗ ಬೇಸಿಗೆ ರಜೆಯಲ್ಲಿ ಜೀವನ ಕೌಶಲ್ಯಗಳ ಕಲಿಕೆ ಪೋಷಕರ ಹೆಂಗ ಸೂಕ್ತ ಆಗ್ತದ ಮಕ್ಕಳ ಮತ್ತು ಪೋಷಕರ ನಡುವೆ ಸಂಬಂಧ ಬೆಳೆಸಲು ಅಂತ ಹೇಳಿ ಸರ್. ಹಾ ಮೇಡಮ್, ಈ ಬೇಸಿಗೆ ರಜೆಯಲ್ಲಿ ಜೀವನ ಕೌಶಲ್ಯಗಳ ಈಗ ಪೋಷಕರ ಹಾಗೂ ಮಕ್ಕಳ ಒಂದು ಒಂದು ಬಾಂಧವ್ಯ ಇದು ತುಂಬಾ ಮಹತ್ವದ್ದಾಗಿದೆ. ಈ ಈ ಕೌಶಲ್ಯದಿಂದ ನನಗೂ ಕಲೀಲಿಕ್ಕೆ ಸಿಕ್ತು. ಯಾಕಂದ್ರೆ ಈಗ ನನಗೂ ಮಕ್ಕಳಿದ್ದಾರೆ. ಅವರಿಗೆ ಯಾವ ಕೌಶಲ್ಯ ಕಲಿಸಿದ್ರೆ ಹೇಗೆ ಉಪಯೋಗ ಆಗುತ್ತೆ, ಅವರ ವ್ಯಕ್ತಿತ್ವಕ್ಕೆ ಹೇಗೆ ಅದು ಹೆಲ್ಪ್ ಆಗುತ್ತೆ ಅಂತ ಸಮಯದಲ್ಲಿ ಅವರಿಗೆ ಪ್ರಬಂಧ ಬರೆಯಲು, ಆಮೇಲೆ ವಿಸ್ತೃತ ಪ್ರಶ್ನೆಗಳಿಗೆ ಈ ಬರವಣಿಗೆ ಕೌಶಲ್ಯದಿಂದ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದು ಸಮಯದ ಉಳಿತಾಯ ಆಗುತ್ತೆ. ಯಾಕಂದ್ರೆ ಈಗ ನಾವು ಯಾರಿಗಾದ್ರೂ ವರದಿ ಕೊಡೋದಿದ್ರೆ ಅಥವಾ ಏನಾದ್ರೂ ಅವ್ರಿಗೆ ಹೇಳೋದಿದ್ರೆ ನಾವು ಉತ್ತಮವಾಗಿ ಬರ್ಕೊಂಡು ಇಟ್ಕೊಂಡ್ರೆ ವರದಿ ಕೊಡಲು ಇದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಸರ, ಪ್ರಶ್ನೆಗಳನ್ನ ಕೇಳ್ತೀವಲ್ಲ, ಆ ಕೇಳೋದರ ಉಪಯೋಗ ಮತ್ತೆ ಅದರ ಥಾಟ್ ಏನ್ ಸರ್? ಪ್ರಶ್ನೆಗಳು ಕೇಳೋದರ ಉಪಯೋಗ ಏನಂದ್ರೆ ನಮಗೆ ಹೆಚ್ಚು ಹೆಚ್ಚು ಆಲೋಚನೆ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಆಮೇಲೆ ಅದರಿಂದ ನಮಗೆ ಅರ್ಥನೂ ಸಿಗುತ್ತೆ, ಒಂದು ಅದ್ರದ್ದು ಆನ್ಸರ್ ಸಿಗುತ್ತೆ. ಮತ್ತೆ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆ ಕೇಳಬೇಕಂತ ಅನ್ಸುತ್ತೆ. ಹೃದಯಾಂತರದಿಂದ ಬರುವ ಮಾತುಗಳು ಹೃದಯವನ್ನು ತಾಕುತ್ತವೆ ಅಂತೇಳಿ ರೂಮಿ ಅವರು ಹೇಳಿದಂತ ಒಂದು ವಾಕ್ಯವನ್ನು ಎಲ್ಲರೂ ಇಲ್ಲಿ ಡಿಸ್ಕಸ್ ಮಾಡ್ತಾ ಬಂದ್ರಿ ಸರ್. ನಿಮಗೆ ಯಾವ ತರ ಇದು ತಿಳ್ಕೊಂಡ್ರಿ ಸರ್? ಹಾ ಮೇಡಮ್, ಈ ಸುಪ್ರಸಿದ್ಧ ಮಾತು ರೂಮಿಯವರು ಮಾತಾಡಿದ್ದು, ಅವರು ಕೃತಕತೆ ಮತ್ತು ಸಹಜತೆ ಇದ್ರ ನಡುವಿನ ವ್ಯತ್ಯಾಸ ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದರಲ್ಲಿ 3 ಅಂಶಗಳನ್ನ ನೋಡಬಹುದು. ಒಂದು ಸಹಜತೆ ಮತ್ತು ಪ್ರಾಮಾಣಿಕತೆ, ಎರಡನೇದ್ದು ಪ್ರೀತಿಯ ಶಕ್ತಿ, ಮೂರನೇದ್ದು ಸ್ಫೂರ್ತಿ. ಅವ್ರ ಮಾತುಗಳಿಂದ ನಮಗೆ ಸ್ಫೂರ್ತಿನೂ ಸಿಗುತ್ತೆ. ಯಾಕಂದ್ರೆ ನಾವು ಕೃತಕವಾಗಿ ಮಾತಾಡೋ ಬದಲು ಪ್ರೀತಿ ಮಾಡಿದ್ರೆ ಬೇರೆಯವ್ರ ಮನಸ್ಸನ್ನ ಗೆಲ್ಲಬಹುದು ಅಂತ ಹೇಳ್ಬೋದು. ಆಮೇಲೆ ಅವ್ರ ಮಾತುಗಳು ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಅದು ಮುಂದೆ ಅವ್ರ ಹೃದಯವನ್ನ ಗೆಲ್ಲೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು.
ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳ್ತಾರೆ, ತಿಳಿಸ್ಕೊಟ್ರು. ಸರ್ ನಿಮಗೆ ಈ ಸುಂದರ ನೆನಪುಗಳ ಅಂದ್ರೆ ಯಾವ್ದೆಲ್ಲ ಜ್ಞಾಪಕ ಆಗ್ಬಹುದು ಹೇಗೆ? ಹಾ ಸರ್, ನನಗೆ ಸುಂದರ ನೆನಪುಗಳಂದ್ರೆ ನನ್ನ ಬಾಲ್ಯದಲ್ಲಿ ಹಬ್ಬ ಉತ್ಸವಗಳನ್ನ ಆಚರಣೆ ಮಾಡಿದ್ದು. ಹೋಳಿ ಹಬ್ಬ ಇರ್ಬೋದು, ದೀಪಾವಳಿ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ದೀಪಾವಳಿಯಲ್ಲಿ ಪಟಾಕಿ ಹಾರಿಸಿ ಕೈ ಸುಟ್ಕೊಂಡಿದ್ದಿರ್ಬೋದು. ಆ ಆಮೇಲೆ ಆ ಕಾಲೇಜಿನಲ್ಲಿ ಆ ಸ್ನೇಹಿತರೊಂದಿಗೆ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದಿರ್ಬೋದು. ಅಲ್ಲಿ ಆ ಈಗ ಇತಿಹಾಸ ಇರುವ ದೇವಸ್ಥಾನಗಳನ್ನು ನೋಡಿರ್ಬೋದು. ಅವು ಎಲ್ಲ ನನಗೆ ಸುಂದರವಾದ ನೆನಪುಗಳಂತ ನಾನು ಹೇಳ್ಬೋದು. ಆ ನೆನಪುಗಳು ಈಗ ನಿಮಗೆ ಹೇಗೆ ಉಪಯೋಗ ಆಗ್ತಾ ಇದೆ ಸರ್? ಆಗಿನ ನೆನಪುಗಳ ನೆನಪುಗಳು ಅನುಭವಗಳು. ಹ. ಆಗಿನ ನೆನಪುಗಳ ಅನುಭವಗಳು ಹೇಳ್ಬೇಕಂದ್ರೆ, ಆಗಿನ ನೆನಪುಗಳಲ್ಲಿ ನಮಗೆ ಅಷ್ಟೊಂದು ಸೌಕರ್ಯಗಳು ಇತ್ತು, ಆದ್ರೆ ಕಡಿಮೆ ಇದ್ವು. ಈಗಿನಷ್ಟು ಸೌಕರ್ಯ ಅವಾಗ ಇರ್ಲಿಲ್ಲ. ಅಂದ್ರೆ ಆ ಈಗ ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಇದೆ, ಅವಾಗ ಫೋನ್ ಇರ್ಲಿಲ್ಲ. ಕ್ಯಾಮ್ರಾ ಯಾರ ಹತ್ರ ಒಬ್ರ ಹತ್ರನೇ ಇರ್ತಿತ್ತು. ಅವರು ಫೋಟೋ ತೆಗೆದ್ರೆ ಅಷ್ಟೇ ಫೋಟೋ ಬರೋದು. ಇವಾಗ ನಮ್ಮ ಕೈಯಲ್ಲಿ, ಎಲ್ರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಏ, ಪ್ರತಿಯೊಂದು ಪ್ರತಿಯೊಬ್ರು ಸೆಲ್ಫಿ ತಗೊಂತಾರೆ. ಒಂದಲ್ಲ ಸಾವಿರಾರು ಸೆಲ್ಫಿಗಳನ್ನು ತಗೊಂತಾರೆ. ಅವಾಗೆಲ್ಲ ಒಂದೇ ಗ್ರೂಪ್ ಫೋಟೋ ಇರ್ತಿತ್ತು. ಸೊ ಅದು ಒಂದು ವ್ಯತ್ಯಾಸ ಇದೆ ಈ ಸ್ಮಾರ್ಟ್ ಫೋನ್ ಬಂದಾಗಿಂದ. ಆ ಫೋಟೋಗಳನ್ನು ತೆಗೆಯೋದು, ಆಮೇಲೆ ಫೋಟೋಗಳನ್ನ ನಾವು ಮೆಮೊರಿ ಮಾಡಿ ಇವಾಗ ನಾವು ಇಡ್ತಾ ಇದ್ವಿ. ಅವಾಗ ಒಬ್ರ ಹತ್ರನೇ ಇರ್ತಿತ್ತು. ಆಮೇಲೆ ಎಲ್ರು ಕೂಡಿ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ನೋಡೋದು, ಆ ಅದೆಲ್ಲ ಒಂದು ಮಧುರ ನೆನಪು ಅಂತ ನನಗೆ ಅನ್ಸುತ್ತೆ. ಸರ್, ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಹಿಂದಿನ ನೆನಪುಗಳೆಲ್ಲ ಮತ್ತೆ ನೆನಪೆಲ್ಲ ಬರ್ತಾ ಇದ್ವು. ಆಮೇಲೆ ಆ, ಈ ಕೆಲವೊಂದಿಷ್ಟು ಈ ವಿಷಯಗಳನ್ನ ನಾವು ಮಾತಾಡಿದ್ವಲ್ಲ, ಬೇರೆಯವರೆಲ್ಲ ಮಾತಾಡಿದ್ವು. ಆಮೇಲೆ ಇವುಗಳನ್ನ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು, ಆಮೇಲೆ ನಮ್ಮ ಮಕ್ಕಳಿಗೆ ನಾವು ಹೇಗೆ ಕಲಿಸ್ಬೇಕು, ಅದು ಎಲ್ಲ ತಿಳಿಲಿಕ್ಕೆ ಸಿಕ್ತು. ಇ- ಇವ್- ಇವತ್ತಿನ ವಿಷಯದ ಕುರಿತು ಸರ್ 3 ಸಬ್ಜೆಕ್ಟ್ಗಳ ಬಗ್ಗೆ ನಾವು ಸರಾಗವಾಗಿ ಸುದೀರ್ಘವಾಗಿ ವಿಷಯಗಳ ಬಗ್ಗೆನೆ ಚರ್ಚೆ ಮಾಡ್ಕೊತ ಬಂದೇವಿ. ನಾವು 3 ವಿಷಯದ ಬಗ್ಗೆ ಅಂದ್ರೆ ಪ್ರತಿಯೊಬ್ಬರು ಕಲಿಕಾರ್ಥಿಗಳು ಈ ವಿಷಯದ ಕುರಿತು ಹೇಳೋದ್ರಿಂದ ಇಲ್ಲಿ ಸಾಕಷ್ಟು ಒಂದು ಜ್ಞಾನ ವೃದ್ಧಿ ಒಂದು ಹಂತದಲ್ಲಿ ಪ್ರಾರಂಭ ಆಯ್ತಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಸುದರ್ಶನ್ ಸರ್ ಅವರು ಮತ್ತು ವಿಕಾಸ್ ಸರ್ ಅವರು, ಪ್ರವೀಣ್ ಸರ್ ಅವರು, ಇವ್ರು ತಮ್ಮದೇ ಆದ ಒಂದು ಶೈಲಿಯಲ್ಲಿ, ಅಂದ್ರೆ ಈಗ ಸುಂದರ ನೆನಪುಗಳು ಅತಿ ಮಧುರ ಅಂತ ಹೇಳಿ ಒಂದು ವಾಕ್ಯ ನಾನು ಹೇಳೋದಾದ್ರ, ಅವರು ಒಂದು ಈ ವಿಷಯದ ಕುರಿತು ಅಂದ ಬಳಿಕ ಈಗ ನಮ್ಗೆ ಏನ್ ಅನಿಸ್ತದ ಅಂದ್ರ, ಈ ವಿಷಯದ ನಮ್ದ ಬಾಲ್ಯವನ್ನು ನೆನಪು ಮಾಡ್ತದ. ಬಾಲ್ಯದಲ್ಲಿ ನಾವು ಕಳೆದಂತ ಸ್ನೇಹಿತರ ಜೊತೆಗೂಡಿ ಆಟ ಆಡಿದಂತದ್ದು ಮತ್ತು ತಂದೆ ತಾಯಿಯ ಜೊತೆ ಕಳೆದಂತ ಸಿಹಿ ನೆನಪುಗಳಂತಾನೆ ಹೇಳ್ಬೋದು. ಈ ಪ್ರತಿಯೊಂದನ್ನು ಸಡನ್ ಆಗಿ ನಮ್ಗೆ ನೆನಪಾಗೋದ್ರಿಂದ ಇಲ್ಲಿ ಸಾಕಷ್ಟು ಒಂದು ಖುಷಿನೇ ಆಗ್ತದ. ಯಾಕಂದ್ರೆ ನೆನಪುಗಳು, ಅತಿ ಮಧುರವಾದ ನೆನಪುಗಳನ್ನು ರಿಪೀಟ್ ನೆನಪು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಸಾಕಷ್ಟು ಒಂದು ಹಂತದಲ್ಲಿ ಒಂದು ರೀತಿ ಖುಷಿನೇ ಅಂತಾನೆ ಹೇಳ್ಬೋದು. ಅದೇ ಈ ತರ ಈಗ 3 ವಿಷಯಗಳ ಬಗ್ಗೆ ಚರ್ಚೆ ಆಯ್ತು. ಈಗ ಲೈವ್ದಾಗ ಒಂದು ವಿಷಯದ ಕುರಿತು ಚರ್ಚೆ ಆಯ್ತು, ಮಕ್ಕಳ ಬಗ್ಗೆ. ಯಾಕಂದ್ರೆ ಈಗ ಬೇಸಿಗೆ ರಜೆಯಲ್ಲಿ ಜೀವನ ಕೌಶಲ್ಯ ಕಲಿಕೆ ಸೂಕ್ತ ಅಂತ ಹೇಳಿ ಮಕ್ಕಳಿಗೆ, ಪೋಷಕರು ಮತ್ತು ಮಕ್ಕಳ ನಡುವೆ, ಅಂದ್ರೆ ಈಗ ಪೋಷಕರು ಏನ್ ಮಾಡ್ತಾರ ಅಂದ್ರೆ ಈ ಮಕ್ಕಳನ್ನು ಏನ್ ಹಾಕ್ಬೇಕು ಏನು ಅಂದ್ರೆ ಮಕ್ಕಳನ್ನು ಸುಮ್ಮ ಮನೆಯೊಳಗೆ ಅಂದ್ರ ವಿಶ್ರಾಂತಿ ತಗೋ ಅಂತ ಹೇಳಿ ಬಿಡುವುದಕ್ಕಿಂತ ಅವ್ರಿಗೆ ಒಂದು ಕೌಶಲ್ಯಗಳನ್ನು ಹ್ಯಾಂಗ ಕಲಿಸ್ಬೇಕು ಅನ್ನೋದು ಇಲ್ಲಿ. ಯಾಕಂದ್ರೆ ಅವ್ರು ಯಾವ್ದ್ರೊಳಗ ಆಸಕ್ತಿ ಇದೆ, ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ, ಸಂಗೀತದ ಅಥವಾ ಈಗ ನೃತ್ಯದಲ್ಲಿ ಅದ, ಓದುವುದ, ಚಿತ್ರಕಲೆ, ಅಥವಾ ಈಗ ಸಾಕಷ್ಟು ತೋಟಗಾರಿಕೆ ಕೆಲಸ ಆಗಿರ್ಬೋದು, ಈಗ ಯಾವ್ದ್ರಾಗ ಇಂಟ್ರೆಸ್ಟ್ ಇರ್ತದ ಮಕ್ಕಳನ್ನು ಅದ್ರೊಳಗ ಇನ್ವಾಲ್ವ್ ಮಾಡ್ಬೇಕಂತಾನೆ ಹೇಳ್ಬೋದು, ಹೇಳ್ತೀನಿ. ಮತ್ತೆ ಇಲ್ಲಿ ಸಾಕಷ್ಟು ಆ ವಿಷಯದ ಕುರಿತು ಸುದೀರ್ಘವಾಗಿ ಒಂದು ಪ್ರಶ್ನೆಗಳು ಕೇಳುವ ಮುಖಾಂತರನು ಸರ್ ಅವರಿಗೆ ಮತ್ತು ಅವರು ಸರ್ ಅವರು ಒಂದು ಆನ್ಸರ್ ಹೇಳುವ ಮುಖಾಂತರ ಇಲ್ಲಿ ಸಾಕಷ್ಟು ಕಲಿಕೆಯ ಗುಣಮಟ್ಟ ಮತ್ತೆ ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ವಿಷಯದ ಬಗ್ಗೆ ಇಷ್ಟುನು ನಾನಾ ತರದ ಪ್ರಶ್ನೆಗಳನ್ನು ಕೇಳ್ಬೋದ. ಇದನ್ನು ಕೇಳೋದ್ರಿಂದ ನಮ್ಮ ಆ ವಿಷಯದ ಕುರಿತು ಸಾಕಷ್ಟು ಆಳವಾಗಿ ಒಂದು ಮನನ ಆಗ್ತದ. ಮನನ ಆಗೋದ್ರಿಂದ ಅದು ವಿಷಯದ ಕುರಿತು ಯಾವಾಗ ಕೇಳಿದ್ರು ನೆನಪು ಉಳಿತದೇನೋ
ಅಂತೇಳನೆ ಅನಿಸ್ತದ ನನಗೆ. ಯಾಕಂದ್ರೆ ಇನ್ನೂ ಕಲಿಬಹುದಲ್ಲ, ಈ ವಿಷಯದ ಬಗ್ಗೆ ಇನ್ನೂ ಇಷ್ಟು ಹೇಳ್ಬೋದಲ್ಲ, ಮಕ್ಕಳಿಗೂ ಹೆಲ್ಪ್ ಆಗ್ತದ. ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಮಕ್ಕಳು ಇರ್ತಾರಲ್ಲ, ಪೋಷಕರಿಗೆ ಅವ್ರ ಮಕ್ಕಳಿಗೂ ಹೆಲ್ಪ್ ಆಗ್ತದ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಯಾವ ಕೌಶಲ್ಯಗಳನ್ನು ಕಲಿಸಬಹುದು, ಒಂದು ಅರಿವು ಜಾಗೃತಿ ಮೂಡ್ತದ ಅಂತಾನೆ ಹೇಳ್ಬೋದು ಸರ್ ಅವರ ಕ್ಲಾಸ್ದಿಂದ ಅಂತೇಳಿ. ಒಟ್ಟಾರೆಯಾಗಿ ಈ ಕ್ಲಾಸ್ ತುಂಬಾ ಒಂದು ಉಪಯೋಗಕಾರನೇ ಆಯ್ತು ಅಂತಾನೆ ಹೇಳ್ತೀನಿ ಸರ್. ಧನ್ಯವಾದಗಳು. ಈ ವಿಷಯದ ಕುರಿತು ಈಗ ಸುದರ್ಶನ್ ಸರ್, ನಿಮಗೆ ಏನ್ ಲಾಭ ಆಯ್ತು ಇವತ್ತಿನ ದಿವಸ ಅಂತಾನೆ ಕೇಳ್ತೀನಿ ಸರ್. ಹಾ ಮೇಡಮ್, ಇವತ್ತಿನ ಮೂರು ವಿಷಯಗಳು ಮತ್ತೆ ಬೇಸಿಗೆ ರಜೆದು ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನ ಕಲಿಸೋದ್ರ ಬಗ್ಗೆ ಆಗ್ಲಿ, 4 ವಿಷಯಗಳು ಬಹಳ ಚೆನ್ನಾಗಿತ್ತು. ಬಹಳ ಚೆನ್ನಾಗಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಆಕ್ಚುಲಿ. ಮತ್ತೆ ಮೊದಲನೇ ವಿಷಯ ನಾವ್ ಹೇಳೋದಾದ್ರೆ ಸುಂದರ ನೆನಪುಗಳ ಅತಿ ಮಧುರ. ಹೌದು. ಈ ಮೂರು ವಿಷಯಗಳೇನಿದೆ, ಹೃದಯಾಂತರಾಳದಿಂದ ಬರುವ ಮಾತುಗಳು ಹೃದಯವನ್ನು ತಾಕುತ್ತವೆ ಮತ್ತು ಬರವಣಿಗೆ ಕೌಶಲ್ಯದಿಂದ ಆಗುವ ಲಾಭಗಳು. ಈ ಮೂರು ವಿಷಯಗಳು ನಮಗೆ ನೋಡೋದಿಕ್ಕೆ ಬಹಳ ಸರಳವಾಗಿ ಕಂಡ್ರು ಕೂಡ ಅದ್ರ ಆಳಕ್ಕೆ ಇಳಿತಾ ಗೊತ್ತಾಗತ್ತೆ. ಅದ್ರಿಂದ ಆಗುವಂತ ಉಪಯೋಗ ಏನು, ಅದ್ರಿಂದ ಬರುವಂತಹ ನಮಗೆ ಲಾಭಗಳೇನು, ಮತ್ತೆ ಅದನ್ನ ಗಮನಿಸೋದಲ್ಲ, ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ನಮಗೆ ತುಂಬಾ ವಿಷಯಗಳು ತಿಳಿತಾ ಹೋಗುತ್ತೆ. ಅಂದ್ರೆ ನಮ್ಮ ಸುಪ್ತ ಮನಸ್ಸಿಗೆ ತಿಳಿಯೋದು ಬಹಳಷ್ಟು ಇದೆ ಆ ಮೂರು ವಿಷಯಗಳಲ್ಲಿ. ಮತ್ತೆ ಬೇಸಿಗೆ ರಜೆಯಲ್ಲಿ ಜೀವನ ಕೌಶಲ್ಯಗಳ ಕಲಿಕೆ ಸೂಕ್ತ ಮಕ್ಕಳಿಗೆ. ಹೌದು, ಬೇಸಿಗೆ ರಜೆಯಲ್ಲಿ ಜೀವನ ಕೌಶಲ್ಯಗಳನ್ನ ಕಲಿಯೋದು ಬಹಳ ಸೂಕ್ತ. ಯಾಕೆಂದ್ರೆ ಬೇರೆ ಟೈಮಲ್ಲಿ ಮಕ್ಕಳಿಗೆ ಕಲೀರಿ ಅಂದ್ರೆ ಕಲಿಯೋದು ಸಾಧ್ಯವಾಗದೆ ಇರಬಹುದು. ಬಟ್ ಈ ರಜೆ ಟೈಮಲ್ಲಿ ಏನಾಗುತ್ತೆ, ರಜೆ ಟೈಮಲ್ಲಿ ಮಕ್ಕಳಿಗೆ ಬೇರೆ ಏನೂ ಇರೋದಿಲ್ಲ. ಅವ್ರಿಗೂ ಒಂದು ಆಸಕ್ತಿ ಮೂಡುತ್ತೆ, ಅವ್ರಿಗೂ ಒಂದು ಇಂಟ್ರೆಸ್ಟ್ ಮೂಡುತ್ತೆ. ಮತ್ತೆ ಅವ್ರು ಏನ್ ಇಂಟ್ರೆಸ್ಟ್ ಇದೆ ಅನ್ನೋದು ಅವರಿಗೆ ತಿಳಿತಾ ಹೋಗುತ್ತೆ. ಆಮೇಲೆ ಪೇರೆಂಟ್ಸ್ ಗಳಿಗೂ ಕೂಡ ತಿಳಿಯುತ್ತೆ. ಓಕೆ, ನನ್ನ ಮಗುವಿಗೆ ಈ ತರದ ಒಂದು ಇಂಟ್ರೆಸ್ಟ್ ಇದೆ, ಅವರು ಇದೇ ಫೀಲ್ಡ್ ಅಲ್ಲಿ ಮುಂದೆ ಬೆಳಿಬಹುದು, ಅಥವಾ ಅದ್ರ ಬಗ್ಗೆ ಯೋಚನೆ, ಅಂದ್ರೆ ಅದ್ರ ಬಗ್ಗೆ ಮಕ್ಕಳಿಗೆ ಕಲಿಸ್ತಾ ಮಕ್ಕಳು ಕೂಡ ವಿಕಸನ ಆಗೋದಿಕ್ಕೆ ಬಹಳ ಉಪಯೋಗ ಆಗತ್ತೆ. ಮತ್ತೆ ಬೇಸಿಗೆ ಶಿಬಿರಗಳು ಆಗಿರ್ಬಹುದು, ಮತ್ತೆ ಬೇಸಿಗೆ ಕೌಶಲ್ಯಗಳಾಗಿರ್ಬಹುದು, ಮಕ್ಕಳನ್ನು ಕೂಡ ಅವರನ್ನ ಪರ್ಸನಾಲಿಟಿ ಮತ್ತೆ ಪರ್ಸನಲ್ ಆಗಿ ಎರಡು ಕೂಡ ಮಕ್ಕಳು ಡೆವಲಪ್ ಆಗೋದಿಕ್ಕೆ, ಮಕ್ಕಳ ಮೈಂಡ್ ಡೆವಲಪ್ ಆಗೋದಿಕ್ಕೆ ಬಹಳ ಉಪಯೋಗ ಆಗತ್ತೆ ಮೇಡಮ್. ಧನ್ಯವಾದಗಳು. ಮಕ್ಕಳ ಮನಸ್ಸಿನಲ್ಲಿ ಮನಸ್ಥಿತಿ ಸ್ಟ್ರಾಂಗ್ ಆಗ್ಲಿಕ್ಕೆ ಒಂದು ಸಹಕಾರ ಆಗ್ತವೆ ಅಂತಾನೆ ಹೇಳ್ಬೋದು ಸರ್. ಮತ್ತೆ ಈಗ ಪ್ರವೀಣ್ ಸರ್, ಈ ವಿಷಯದ ಕುರಿತು ತಮಗೇನ ನಿಮ್ಮ ಅನಿಸಿಕೆ ಏನ ಸರ್ ಇವತ್ತಿನ ಕಾರ್ಯಕಾರರ ಬಗ್ಗೆ? ಹಾ ಮೇಡಮ್, ಇವತ್ತು ಮಾತಾಡಿದ ವಿಷಯಗಳ ಬಗ್ಗೆ ಹೇಳ್ಬೇಕಾತಂದ್ರೆ, ಈ 4 ವಿಷಯ ಬಗ್ಗೆ ತುಂಬಾ ಕಲಿಯಲು ಸಿಕ್ತು. ಅಂದ್ರೆ ಬೇರೆಯವರು ಮಾತಾಡಿದ್ದು, ಆಮೇಲೆ ನಾವು ಪ್ರಶ್ನೆಗಳನ್ನ ಕೇಳೋದ್ರಿಂದ ತುಂಬಾ ಕಲೀಲಿಕ್ಕೆ ಸಿಕ್ತು. ಮೊದಲನೇದಾಗಿ ಹೇಳ್ಬೇಕಾದ್ರೆ, ಇದು ಮೊದಲನೇ ವಿಷಯ, ಸುಂದರ ನೆನಪುಗಳ ಅತಿ ಮಧುರ. ಇದರಿಂದ ನನಗೆ ನನ್ನ ಬಾಲ್ಯದ, ನಮ್ಮ ಕಾಲೇಜ್ ಜೀವನದ ನೆನಪುಗಳು ಮತ್ತೆ ನನಗೆ ನೆನಪಿಗೆ ಬಂದು, ಮತ್ತೆ ಅದರಿಂದ ರಿಫ್ರೆಶ್ ಆಯ್ತು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಷಯ, ಬರವಣಿಗೆ ಕೌಶಲ್ಯ, ಅದರಿಂದ ಲಾಭವನ್ನ ನಾವು ತಿಳ್ಕೊಂಡ್ವಿ. ಇದರಿಂದ ತಿಳಿಯೋದೇನಂದ್ರೆ, ನಾನು ಕೂಡ ಇನ್ನೂ ನನ್ನ ಬರವಣಿಗೆ ಕೌಶಲ್ಯ ವೃದ್ಧಿ ಮಾಡಬೇಕು. ಅದರಿಂದ ನಾನು ಕಲಿಯೋದು ಜಾಸ್ತಿ ಇದೆ, ಅದರಿಂದ ನನಗೂ ಲಾಭ ಇದೆ ಅಂತ ನನಗೆ ಇತ್ತು. ಆಮೇಲೆ ಮೂರನೇದಾಗಿ, ಇದು ಬೇಸಿಗೆ ರಜೆಯಲ್ಲಿ ಜೀವನ ಕೌಶಲ್ಯಗಳ ಕಲಿಕೆ ಸೂಕ್ತ. ಇದು ಮಕ್ಕಳಿಗೆ ಬಹಳ ಮಹತ್ವ ಆಗಿದೆ. ಮತ್ತೆ ಈಗ ನನಗೆ ಮಕ್ಕಳಿದ್ದಾರೆ, ಅವ್ರಿಗೆ ಬೇಸಿಗೆ ರಜೆಯಲ್ಲಿ ಕೌಶಲ್ಯ ಕೊಡೋದ್ರಿಂದ ಅವ್ರಿಗೆ ಏನೇನು ಲಾಭ ಆಗುತ್ತೆ, ಅವ್ರಿಗೆ ಶೈಕ್ಷಣಿಕವಾಗಿ ಆಮೇಲೆ ದೈಹಿಕವಾಗಿ ಅವ್ರಿಗೆ ಏನೇನು ಲಾಭ ಆಗುತ್ತೆ ಅಂತ ನಾನು ತಿಳ್ಕೊಂಡೆ. ಇಷ್ಟಿತ್ತು. ಧನ್ಯವಾದಗಳು ಸರ್. ತುಂಬಾ ಆದಂತ ಶೈಲಿಯಲ್ಲಿ ಹೇಳ್ತಾ ಬಂದ್ರು ಆ ವಿಷಯದ ಕುರಿತು. ಇವು ಪ್ರತಿಯೊಂದು 4 ವಿಷಯಗಳು ಪ್ರತಿ ಮನುಷ್ಯರಿಗೂ ಬೇಕು ಈ ಜೀವನದಲ್ಲಿ ಅಳವಡಿಸಿಕೊಳ್ಳಲು. ಯಾಕಂದ್ರೆ ಚಿಕ್ಕ ಮಕ್ಕಳು, ಪೋಷಕರು ಇರ್ತಾರ. ಯಾಕಂದ್ರೆ ಮಕ್ಕಳನ್ನು ಯಾವ ದಿಕ್ಕಿನತ್ತ ಒಯ್ಬೇಕು ಅನ್ನೋದು ಇವತ್ತಿನ ಒಂದು ದೊಡ್ಡ ಸವಾಲ್ ಅಂತಾನೆ ಹೇಳ್ಬಹುದು. ಮಕ್ಕಳ ಬೆಳವಣಿಗೆ ಯಾವ ತರ ಅಂದ್ರೆ ಅವ್ರಿಗೆ ಯಾವ ತರ ನಾವು ವ್ಯಕ್ತಿತ್ವ ನಿರ್ಮಾಣ ಮಾಡ್ಬೇಕು ಅನ್ನೋದು ಒಂದು ಹಂತದಲ್ಲಿರುವ ಸರ್ ಅವರ ಕ್ಲಾಸ್ಗಳು. ಇವು ಪುಸ್ತಕ ಆಗಿರಬಹುದು, 17 ಪುಸ್ತಕಗಳು ಅದಾವ ಸರ್. ವ್ಯಕ್ತಿತ್ವ ಪರಿವರ್ತನೆ, ವ್ಯಕ್ತಿತ್ವ ದರ್ಪಣ, ನುಡಿಗನ್ನಡಿ, ಇವೆಲ್ಲ ಮಕ್ಕಳ
ಮೌಲ್ಯಗಳನ್ನು ಹೆಚ್ಚು ಮಾಡ್ತಾವ ಈ ಕೌಶಲ್ಯಗಳು ಅಂತಾನೆ ಸರ್ ಅವರ ಪುಸ್ತಕಗಳು. ಕೌಶಲ್ಯದಿಂದ ಸಾಕಷ್ಟು ಮಕ್ಕಳ ಮೌಲ್ಯಗಳನ್ನು ಹೆಚ್ಚು ಮಾಡ್ಕೋಬಹುದು ಅಂತಾನೆ ಹೇಳ್ತೀನಿ. ಧನ್ಯವಾದ. ಮಾಡೋದಕ್ಕೆ ಬಹಳ ಉಪಯೋಗ ಆಗಿತ್ತು. ಹ್ಮ್ ಮತ್ತೆ ಅದಲ್ದಲೆ ಈ ಕೌಶಲ್ಯಗಳ ಬಗ್ಗೆ ಮಾತಾಡಿದ್ವಿ. ಅದು ಕೂಡ ಕೌಶಲ್ಯಗಳು ಯಾವ ಯಾವ ಕೌಶಲ್ಯಗಳನ್ನ ಕಲಿಸ್ಬೋದು ಅನ್ನೋದು ಕೂಡ ಒಂದು ಐಡಿಯಾ ಬಂತು ಮಕ್ಕಳಿಗೆ. ಹ್ಮ್ ಮತ್ತೆ ಕೌಶಲ್ಯಗಳ ಜೊತೆಯಲ್ಲಿ ಬರೀ ಹೊರಗಿನ ಕೌಶಲ್ಯಗಳಲ್ಲ, ಮನೆ ಒಳಗಿನ ಕೌಶಲ್ಯಗಳನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಗೊತ್ತಾಯ್ತು. ಹ್ಮ್ ಇದೆಲ್ಲಾ ವಿಷಯಗಳು ನಮಗೆ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಕೆಲವು ನಮಗ್ ಗೊತ್ತಿರುತ್ತೆ, ಬಟ್ ಗೊತ್ತಿದ್ರು ಕೂಡ ಆ ಆ ವಿಷಯಗಳನ್ನು ನಾವು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ, ಆ ಆಂಗಲ್ ಇಂದ ಯೋಚನೆ ಮಾಡಿರೋದಿಲ್ಲ. ಆ ಆಂಗಲ್ ಓಪನ್ ಆಯ್ತು ಅಂತೇಳಿ ಹೇಳ್ಬೋದು ಸರ್. ವೆರಿ ಗುಡ್, ಥ್ಯಾಂಕ್ ಯು. ವೆರಿ ಗುಡ್, ಗ್ರೇಟ್. ಆಲ್ ದಿ ಬೆಸ್ಟ್ ಆಲ್ ಆಫ್ ಯು. ಎಸ್, ಇದು ನಾವೆಲ್ಲ ಪ್ರಾಕ್ಟೀಸ್ ಸೆಷನ್ದು ಅಪರೂಪಕ್ಕೆ ಈ ಥರ ವಿಡಿಯೋ ಕೊಡಲ್ಲ ನಾನು. ಆದರೆ ಈ ವಿಡಿಯೋ ನಾನು ಮಾಡಿದ ಉದ್ದೇಶನೇ, ಇಟ್ಸ್ ಎ ರಾ ವಿಡಿಯೋ, ಅಂದರೆ ಅನ್ಫಿಲ್ಟರ್ಡ್ ವಿಡಿಯೋ. ಈಗ ಉದಾಹರಣೆಗೆ ಪ್ರವೀಣ್ ಫಸ್ಟ್ ಟೈಮ್ ಹೊಸ್ದಾಗಿ ಕಲಿಯೋಕ್ಕೆ ಬಂದಾರೆ. ಬಂದಾಗ ಇಬ್ಬರು ಸೀನಿಯರ್ ಸ್ಟೂಡೆಂಟ್ಸ್ ಜೊತೆ ಮಾತಾಡಿಸಿದಾಗ ಆ ಲರ್ನಿಂಗ್ ಹೆಂಗಿರ್ತದೆ ಅನ್ನೋ ಒಂದು ಕ್ಲಾರಿಟಿ ಬರಲಿ ಅಂತ ಈ ಥರ ಮಾಡಿದೆ. ನೇತ್ರಾವತಿ ಅವರೇ ಸಾಮಾನ್ಯವಾಗಿ ಈ ಥರ ಮಾಡಿಲ್ಲ. ಈ ಥರ ಹೊಸಬ್ರ ಜೊತೆ ಹಿಂಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಒಟ್ಟಾರೆ ಅನಿಸಿಕೆ ಹೇಗೆ ಅನ್ನಿಸ್ತು ಇವತ್ತು? ಸರ್ ಈಗ ಹೊಸಬ್ರು ಬಂದಾಗ ಅಥವಾ ನಾವು ಎಲ್ಲರೂ ಇರೋದ್ರಿಂದ ಸರ್ ಈಗ ಪ್ರಶ್ನೆ ಮತ್ತು ಕ್ವಶನ್ ಇದೊಂದು ಹೊಸ ಅನಿಸ್ತದೆ ಸರ್. ಇದು ಯಾಕಂದ್ರೆ ಇಲ್ಲಿ ಪ್ರಶ್ನೆ ಓಕೆ, ಓಕೆ. ಎಸ್, ನೆಟ್ವರ್ಕ್ ಇಶ್ಯೂ ಇದೆ ಮತ್ತೆ ಅಗೈನ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಬಾಯ್ ಬಾಯ್.